ಬೈಲೊಂಗಲ ನಾಡಿನ ಸಮಸ್ತೆಗೆ ಜನತೆಗೆ ಶರಣು ಶರಣಾರ್ಥಿಗಳು. ಈ ಮಾಧ್ಯಮದ ಮುಖಾಂತರವಾಗಿ ತಿಳಿಪಡಿಸುವುದೇನೆಂದರೆ, ಎಲ್ಲ ಮಾಧ್ಯಮ ಮಿತ್ರದ ವರ್ಗದವರಿಗೂ ಕೂಡ ಶರಣಾರ್ಥಿಗಳು. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀಮಾತಾ ಸಂಭ್ರಮ 2024ರ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಉತ್ಸವದ ಫಲಕಗಳನ್ನು ಬಿಡುಗಡೆ ಮಾಡುವಂಥ ಸಂದರ್ಭ ಬರುವಂಥ ಏಪ್ರಿಲ್ 12, 13, 14 3 ದಿನಗಳ ಪರ್ಯಂತ ನಡೆಯುವಂಥ ಶ್ರೀಮಾತಾ ಸಂಭ್ರಮದ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಬರುವಂಥ 12ನೇ ತಾರೀಕು ಅಂದರೆ ಏಪ್ರಿಲ್ 12 ಶುಕ್ರವಾರದಿಂದ ಬೆಳಗ್ಗೆ ಅಮ್ಮನವರಿಗೆ ವಿಶೇಷವಾಗಿರುವಂಥ ಹೋಮ, ಹವನ, ಅಲಂಕಾರ, ಪೂಜೆಗಳು ನೆರವೇರ್ತಕ್ಕಂಥದ್ದು. ಜಗದ್ಗುರು ಪಂಚಾಚಾರ್ಯರ ಧ್ವಜಾರೋಹಣವನ್ನು 9 ಗಂಟೆಗೆ ದೊಡವಾಡದ ಪರಮ ಪೂಜ್ಯರಿಂದ ನೆರವೇರಿಸ್ತಕ್ಕಂಥದ್ದಾಗಿರ್ತದೆ. ಪ್ರತಿ ವರ್ಷವೂ ಕೂಡ ಕೊಡಮಾಡ್ತಕ್ಕಂಥ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಕೂಡ ನೆರವೇರಿಸ್ತಕ್ಕಂಥದ್ದು. 12ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥ ಇಂಚಲದ ಶಿವಾನಂದ ಭಾರತಿ ಅಪ್ಪಾಜಿಯವರ ಭವ್ಯ ಉತ್ಸವ ಮೆರವಣಿಗೆ, 501 ಜನ ಕುಂಭಮೇಳಗಳ ಮೆರವಣಿಗೆ, ಸುಮಾರು 14 ಕಲಾ ತಂಡಗಳ ಮುಖಾಂತರವಾಗಿ ಬೈಲೊಂಗಲ APMC ಗಣಪತಿ ಗುಡಿಯಿಂದ ಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದವರೆಗೆ ಸಾರೋಟ ಉತ್ಸವವನ್ನು ಮಾಡ್ತಕ್ಕಂಥದ್ದು. ಅದೇ ದಿನ ಸಂಜೆ 7 ಗಂಟೆಗೆ ಧರ್ಮಸಭೆ ಹಾಗೂ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು 2020ರ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಶರಣ್ ಅವರಿಗೆ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು. ಹಾಗೂ GTVಯ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ತಕ್ಕಂಥದ್ದು. ನಮ್ಮ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರಾಗಿರ್ತಕ್ಕಂಥ ಮಾಳು ನಿಪ್ನಾಳು, ಬಿಗ್ ಬಾಸ್ ಖ್ಯಾತಿಯ ಸಂತೋಷ್ ಅವರು, ಅದರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು. ರಾಷ್ಟ್ರ ಮತ್ತು ದೇಶದ ಬಗ್ಗೆ ದಿಕ್ಸೂಚಿಯ ಭಾಷಣವನ್ನು ಆತ್ಮೀಯ ಸಹೋದರಿಯಾಗಿರ್ತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಂದ ರಾಷ್ಟ್ರದ ಕುರಿತು ಧರ್ಮೋಪದೇಶ ಭಾಷಣವನ್ನು ಮಾಡ್ತಕ್ಕಂಥದ್ದು. ದಿನಾಂಕ 13/4/2024 ಶನಿವಾರ ದಿನ ಬೆಳಗ್ಗೆ ಅಮ್ಮನವರಿಗೆ ಮಹಾಚಂಡಿಕಾ ಯಾಗಾದಿಗಳು ನಡೀತಕ್ಕಂಥದ್ದು. ದುರ್ಗಾ ಸಪ್ತಸತಿ ಪಾರಾಯಣ, ನಾಗಾರಾಧನೆ, ಪೂಜೆ ಅನುಷ್ಠಾನಗಳು ಕೂಡ ಬೆಳಗಿನ ಸಮಯದಲ್ಲಿ ಪ್ರಾರಂಭ ಆಗ್ತದೆ. ಸಾಯಂಕಾಲದಿಂದ ವಿಶೇಷವಾಗಿ ಮಾಜಿ ಸೈನಿಕ ದಂಪತಿಗಳಿಗೆ ಸುಮಾರು 501 ಮಾಜಿ ಸೈನಿಕ ದಂಪತಿಗಳಿಗೆ ಸತ್ಕಾರ ಸಮಾರಂಭ ಮತ್ತು ವೀರ ನಾರಿಯರಿಗೂ ಕೂಡ ಸತ್ಕಾರ ಸಮಾರಂಭಗಳು ನಡೆಯುತ್ತಿರ್ತಕ್ಕಂಥದ್ದು. 2021ರ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಮಾಲಾಶ್ರೀ ಅವರಿಗೆ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಕ್ಕಂಥ ಬಿಗ್ ಬಾಸ್ ಖ್ಯಾತಿಯ ವರ್ತೂರು ಸಂತೋಷ್ ಅವರು, ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರು ಆಗ್ತಾರೆ. ವಿಶೇಷ ಆಮಂತ್ರಿತರಾಗಿ ಎಲ್ಲ ಕನ್ನಡ ಶಾಲೆಗಳಿಗೆ ಹೋಗಿ ತನ್ನ ಹಣದಿಂದ ಆ ಕನ್ನಡ ಶಾಲೆಗಳಿಗೆ ಬಣ್ಣವನ್ನು ಹಚ್ಚುವುದರ ಮುಖಾಂತರವಾಗಿ ಈ ನಾಡಿಗೆ ಪರಿಚಯವನ್ನು ಹೊಂದಿರತಕ್ಕಂಥ
ನಮ್ಮ ಆತ್ಮೀಯ ಸಹೋದರಿಯಾಗಿರುವಂಥ ಅನು ಅವರು ಶ್ರೀ ಗುರುರಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಅದರ ಜೊತೆಗೆ ಮತ್ತೆ GTVಯ ಅನೇಕ ಕಲಾವಿದರು ಕೂಡ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥವ್ರು ಆಗ್ತಾರೆ. ದಿನಾಂಕ 14/4/2024 ಅಂದರೆ ಭಾನುವಾರ ಬೆಳಗ್ಗೆ ಅಮ್ಮನವರಿಗೆ ಲಲಿತ ಸಹಸ್ರ ಪಾರಾಯಣ ನಡೀತಕ್ಕಂಥದ್ದು. ಪ್ರತ್ಯಂಗಿರ ಮಹಾಚಂಡಿ ಯಾಗವನ್ನು ವಿದ್ವಾನ್ ಕುಮಾರ ಶಾಸ್ತ್ರಿಗಳವರಾಗಿರ್ಬೋದು, ಶರಣಯ್ಯ ಶಾಸ್ತ್ರಿಗಳವರ ಮುಖಾಂತರವಾಗಿ ನುರಿತ ಶಾಸ್ತ್ರಜ್ಞರಿಂದ ಹೋಮ ಹವನಾದಿಗಳು ಬೆಳಗಿನ ಒಂದು ಸಮಯದಲ್ಲಿ ನೆರವೇರ್ತಕ್ಕಂಥದ್ದು. ಸಾಯಂಕಾಲದಲ್ಲಿ ವಿಶೇಷವಾಗಿರುವಂಥ ಧರ್ಮಸಭೆ ಹಾಗೂ ಶಾಂಭವಿ ಶ್ರೀ ಅವಾರ್ಡ್ಸ್ ಈ ವಿನೂತನ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಸುಮಾರು 5-6 ತಿಂಗಳಿಂದಲೂ ಕೂಡ ಹುಡುಕಿ ನಮ್ಮ ಭಾಗದ ಜನರಿಗೆ ಸಂಗೀತದ ಉತ್ಸವವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಶಾಂಭವಿ ಅವಾರ್ಡ್ಸನ್ನು ಆ ಒಂದು ಸಂದರ್ಭದಲ್ಲಿ ಇಟ್ಟಿರ್ತಕ್ಕಂಥದ್ದು. 2024ರ ಶಾಂಭವಿ ಪ್ರಶಸ್ತಿಯನ್ನು ಖ್ಯಾತ ಸಂಗೀತ ನಿರ್ದೇಶಕ ಹಾಗೂ ಸಂಗೀತ ಮಾಂತ್ರಿಕ ಎಂದೇ ಬಿರುದನ್ನು ಪಡೆದಿರುವಂಥ ರಾಜೇಶ್ ಕೃಷ್ಣನ್ ಸರ್ ಅವರಿಗೆ 2024ರ ಶಾಂಭವಿ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪ್ರತಿಭೆಗಳಿಗೆ ಗ್ರ್ಯಾಂಡ್ ಫಿನಾಲೆ ಅಂದರೆ ಸಂಗೀತ ಉತ್ಸವದ ಸೀಸನ್ 3ರ ಗ್ರ್ಯಾಂಡ್ ಫಿನಾಲೆಯನ್ನು ಅವತ್ತು ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು. ಇಲ್ಲೂ ಕೂಡ ಅನೇಕ ಸರಿಗಮಪ ಕಲಾವಿದರು ಹಾಗೂ ಹಾಸ್ಯ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಭಾಗದ ಎಲ್ಲ ಜನರಲ್ಲಿ ನಾನು ಕೇಳಿಕೊಳ್ಳೋದು ಇಷ್ಟೇ, ಅಮ್ಮನ ಜಾತ್ರೆಗೆ ತಾವೆಲ್ಲರೂ ಕೂಡ ಬಂದು ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಕೃಪಾ ಆಶೀರ್ವಾದವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು, ಜಗದ್ಗುರು ಮಹಾಸನ್ನಿಧಿಯವರು, ರಾಜಕಾರಣಿಗಳು, ಸಾಹಿತಿಗಳು, ಕಲಾವಿದರು ಎಲ್ಲರೂ ಕೂಡ ಆಗಮಿಸ್ತಕ್ಕಂಥವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವು ಬನ್ನಿ, ತಮ್ಮ ಕುಟುಂಬ ವರ್ಗದವರನ್ನು ಕೂಡ ಕರೆತಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನನ್ನ ಈ ಒಂದು ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು.